ಇಷ್ಟಪಟ್ಟಂಥ ವ್ಯಕ್ತಿ ಯಾರೇ ಆಗಿರ್ಬೋದು ಅವರನ್ನು ನಿಮ್ಮ ಕೈವಶ ಮಾಡ್ಕೋಬೇಕು ಅಂದರೆ ಅವರು ನಿಮ್ಮ ಜೊತೆ ಚೆನ್ನಾಗಿರಬೇಕು ಅನ್ನೋದಾದರೆ ಈ ತಂತ್ರವನ್ನು ಮಾಡಿ. ಈ ತಂತ್ರವನ್ನು ಲವಂಗದಿಂದ ಮಾಡುವಂಥದ್ದು. ಮೊದಲಿಗೆ ನೀವು ಈ ಒಂದು ಲವಂಗವನ್ನು ತಗೋಬೇಕಾಗುತ್ತೆ. ಒಂದು ಲವಂಗವನ್ನು ತಗೊಂಡು ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡು ಯಾರು ನಿಮ್ಮ ಕೈವಶ ಆಗಬೇಕು ಅಂತ ನೀವು ಅಂದ್ಕೊಂಡಿರ್ತೀರಾ ಅವರ ಹೆಸರನ್ನು ಹೇಳಿ. ಫಸ್ಟು ಹೇಳಬೇಕು, ಅವ್ರ ಹೆಸರನ್ನು ಹೇಳಿಬಿಟ್ಟು ವಶಂ ಕುರುಕುರು ವಶೀಕರಣ ಆಕರ್ಷಣ ಸ್ವಾಹ ಅಂತ ಈ ರೀತಿಯಾಗಿ ಈ ಮಂತ್ರವನ್ನು 108 ಬಾರಿ ಅವರ ಹೆಸರನ್ನು ಹೇಳಿ ಈ ಮಂತ್ರವನ್ನು ಹೇಳ್ಕೋಬೇಕು. ಈ ರೀತಿಯಾಗಿ ನೀವು ಹೇಳಿಕೊಂಡು 108 ಬಾರಿ ಹೇಳ್ಕೊಂಡಾದಮೇಲೆ ಈ ಒಂದು ಲವಂಗಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಊದ್ಗಡ್ಡಿಯಿಂದ ನೀವು ಧೂಪ ದೀಪವನ್ನು ತೋರಿಸಿ ಹೊಗೆಯನ್ನು ಕೊಡಬೇಕು. ಆಮೇಲೆ ಪೂಜೆಯನ್ನು ಮಾಡಿ ಆದಮೇಲೆ ಈ ಲವಂಗವನ್ನು ನೀವೇನು ಮಾಡಬೇಕು, ನಿಮ್ಮ ಹತ್ರನೇ ನೀವು ಇಟ್ಕೋಬೇಕು. ಎಷ್ಟು ದಿನ ಅಂದರೆ 21 ದಿನ ನಿಮ್ಮ ಹತ್ರ ಇಟ್ಕೋಬೇಕು. 21 ದಿನ ಈ ಲವಂಗವನ್ನು ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡು ಈ ಒಂದು ಮಂತ್ರವನ್ನು ನೀವು 108 ಬಾರಿ ಹೇಳಬೇಕು. 21 ದಿನ ಹೇಳಬೇಕು. ಈ ರೀತಿಯಾಗಿ ಲವಂಗ 21 ದಿನದವರೆಗೆ ನಿಮ್ಮ ಹತ್ರನೇ ಇರಬೇಕು. 21 ದಿನ ಆದಮೇಲೆ ನೀವು ಏನು ಮಾಡಬೇಕು, ಈ ಲವಂಗವನ್ನು ತಗೊಂಡು ಹೋಗಿ ಎಕ್ಕದ ಗಿಡದ ಬುಡದಲ್ಲಿ ಇಟ್ಟು ಬರಬೇಕು. ಈ ರೀತಿಯಾಗಿ ನೀವು ಮಾಡಿದರೆ ನೀವು ಇಷ್ಟಪಟ್ಟಂಥ ವ್ಯಕ್ತಿ, ಅದು ನಿಮ್ಮ ಮನೆಯ ಸದಸ್ಯರೇ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಪ್ರೀತಿ ಮಾಡಿದಂಥ ವ್ಯಕ್ತಿ ಆಗಿರ್ಬೋದು, ಮತ್ತೆ ವಶೀಕರಣ ಆಗ್ತಾರೆ. ಮಾಡಿ ನೋಡಿ.